ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಸ್ಟರ್ ವ್ಲಾಗ್ಸ್. ನಾನು ಇವತ್ತು ಬೆಳಗ್ಗೆ ಒಟ್ಟು ನಿದ್ದೆನೇ ಮಾಡಿಲ್ಲ. 3 ಗಂಟೆಗೆ ಎದ್ದಿದ್ದೀನಿ. ಯಾಕಂದರೆ ಇವತ್ತು ನನ್ನ ಮಗನ ಬರ್ತ್ಡೇ ಇದೆ. ಅದ್ರ ಸಂಬಂಧ ನಾನು ಸ್ವೀಟ್ ಪಾಯಸ ಮಾಡ್ಕೊಂಡಿದ್ದೀನಿ. ದೇವರಿಗೆ ನೈವೇದ್ಯಕ್ಕೂ ಬರುತ್ತಂತಂದು ಮಾಡ್ಕೊಂಡಿದ್ದೀನಿ ಈ ಥರ. ಆಮೇಲೆ ಇಲ್ಲಿ ನೋಡಿ, ಬರ್ತ್ಡೇಗೆ ನಮ್ಮ ಮನೆಯವರು ಕುರಿ ಮಾಡಿಸ್ತೀನಂತಂದು ಇದನ್ನು ತೊಗೊಂಬಂದಿದ್ದಾರೆ. ನೋಡಿ, ಇನ್ನು ಸೂರ್ಯನೂ ಬಂದಿಲ್ಲ. ನಾನು 3 ಗಂಟೆಲಿಂದ ನಿದ್ದೆನೇ ಮಾಡಿಲ್ಲ. ಬರ್ತ್ಡೇ ಹೇಗಾಗುತ್ತೋ ಹೇಗಿಲ್ಲೋ ಒಂದು ಎದೆಯಲ್ಲಿ ಒಂಥರ ಪುಕ್ಕು ಹಾಕ್ಕೊಂಡಿತ್ತು. ನೋಡಿ, ನನ್ನ ಮಗ ಇನ್ನೂ ಎದ್ದಿಲ್ಲ. ಬರ್ತ್ಡೇ ವಿಶೇಷ ಹೇಳ್ಬೇಕಂತಂದು ಎಲ್ಲರೂ ಎದ್ದು ಕುಂತಿದ್ದೀವಿ. ನನ್ನ ಮನೆಯವರು ಎಬ್ಬಿಸ್ಬೇಕಂತ ನೋಡ್ತಾ ಇದ್ದಾರೆ. ಆದರೂ ಫುಲ್ಲು ಜೋರು ಎದ್ದಿದ್ದಾನೆ ನೋಡಿ. ಎಲ್ಲರೂ ಹ್ಯಾಪಿ ಬರ್ತ್ಡೇ ಹೇಳ್ತಾ ಇದ್ದೀವಿ. ಅವನು ಏನಪ್ಪ ಅಂತ ನೋಡ್ತಿದ್ದಾನೆ. ಅವನ ಎಕ್ಸ್ಪ್ರೆಷನ್ಸ್ ನೋಡಿ. ಪಾಪ ಇವನಿಗೆ ಹ್ಯಾಪಿ ಬರ್ತ್ಡೇ ಹೇಳಕ್ಕಂತಂದು ಹೊಸರು ನಮ್ಮ ಅಕ್ಕನ ಮಕ್ಕಳನ್ನ ಎದ್ದು ಬಂದಿದ್ದಾವೆ. ಯಾಕೆ ಇವರೆಲ್ಲರೂ ಕುಂತಿದ್ದಾರೆ ಅನ್ನೋ ಟೈಪ್ ನೋಡ್ತಾ ಇದ್ದಾನೆ. ಇದು ಮೊದಲನೇ ಬರ್ತ್ಡೇ ಅಲ್ಲ ಅವ್ರ ತಮ್ಮಂದು, ಅದಕ್ಕಂತಂದು ಹೇಳ್ತಿದ್ದಾರೆ ನೋಡಿ. ಪಾಪ ಅವು ನಿದ್ದೆಲಿ ಎದ್ದು ಕಿಸ್ ಕೊಡಮ್ಮ ತಮ್ಮಗ ಹ್ಯಾಪಿ ಬರ್ತ್ಡೇ ಹೇಳಂತಂದ್ರೆ ಒಂಥರ ನಗ್ತಿದ್ದಾವೆ ಅವು. ಆಮೇಲೆ ನಾವೆಲ್ಲರೂ ನನ್ನ ಮಕ್ಕಳಿಗೆ ಜಳಕ ಮಾಡಿಸಿದ್ದೀನಿ. ನಾನು ಮೊದಲೇ ಎದ್ದು ಜಳಕ ಮಾಡಿ ಪೂಜೆ ಮಾಡಿ ಸ್ವೀಟ್ ಮಾಡಿ ಎಡೆ ಇಟ್ಟಿದ್ದೀನಿ ನೋಡಿ. ಇಲ್ಲಿ ನನ್ನ ಮಕ್ಕಳಿಗೆ ಜಳಕ ಮಾಡಿಸ್ಬಿಟ್ಟಿದ್ದೀನಿ. ಬೆಳಗ್ಗೆ 7:15 ಬಾ ಅಂತಂತ ಹೇಳಿದ್ರು ಅರ್ಚಕರು. ಅದರ ಸಂಬಂಧ ಇಲ್ಲಿ ನನ್ನ ಮಗಳು ತಾನೇ ರೆಡಿ ಆಗ್ತಿದ್ದಾಳೆ. ಲಿಪ್ಸ್ಟಿಕ್ ಮೊದಲು ಇರಬೇಕು, ಮೇಕಪ್ ಮೊದಲು ಇರಬೇಕು, ಹೆಣ್ಮಕ್ಳಿಗೆ ಗೊತ್ತಿತ್ತಲ್ವಾ. ನೋಡಿ ಯಾವ ಥರ ರೆಡಿ ಆಗ್ತಿದ್ದಾರೆ. ನನ್ನ ಸಣ್ಣ ಮಗಳಿಗಂತೂ ನಾನು ಲಿಪ್ಸ್ಟಿಕ್ ಹಚ್ತಂದ್ರೆ ಬೇಡ ಅಂತಾಳೆ. ಅಕ್ಕಿ ತಾನೇ ರೆಡಿ ಆಗ್ತೀನಿ ಮಮ್ಮಿ ಅಂತಾಳೆ. ನಾನು ಚಿಕ್ಕವಳಿದ್ದಾಗ ಈ ಥರನೇ ಮಾಡ್ತಾಯಿದ್ದೆ ನೋಡಿ. ಇಲ್ಲಿ ಅವ್ರ ದೊಡ್ಡಪ್ಪ ರೆಡಿ ಮಾಡ್ತಾ ಇದ್ದಾನೆ ಅವ್ರಿಗೆ, ನನ್ನ ಮಗನಿಗೆ. ನನ್ನ ಮಗ ರೆಡಿಯಾಗಿದ್ದಾನೆ. ಹೊಸ ಬಟ್ಟೆ ಅದೊಂದು ಕ್ಲಾತ್ ತೊಗೊಂಡಿದ್ದೀನಿ. ಸಿಂಪಲಾಗಿ ಇರಲಿ. ಇವಾಗ ಟೆಂಪಲ್ಗೆ ಹೋಗ್ಬೇಕು, ಬಿಸಿಲು ಭಾಳನೇ ಇದೆ ನೋಡಿ ಹೇಗೆ ಆಡ್ತಿದ್ದಾನೆ. ಎಲ್ಲರೂ ಎದ್ದೋಳಿದ್ದಾರೆ. ನಾನು ರೆಡಿ ಆಗ್ತಿದ್ದೀನಿ. ಜಲ್ದಿ ಹೋಗ್ಬೇಕಲ್ಲ, ಪೂಜೆ ಮಾಡಿಸ್ಬೇಕು, ಅಭಿಷೇಕ ಮಾಡಿಸ್ಬೇಕು ಅಂತಂದು. ಇಲ್ಲಿ ಗಣೇಶನ ಗುಡಿ ಇದೆ ನಮ್ಮ ಮನೆ ಹತ್ರ, ಅಲ್ಲಿ ಹೋಗ್ತಾಯಿದ್ವಿ. ನಮ್ಮ ಮನೆಯವರು ರೆಡಿಯಾಗಿದ್ದಾರೆ, ಮಕ್ಕಳು ನಾವು ಎಲ್ಲ ಹೋಗ್ತಾ ಇದ್ದೀವಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗ್ತಿದ್ದೀವಿ. ಮನೇಲಿ ಟಿಫಿನ್ ಎಲ್ಲ ರೆಡಿ ಆಗಿತ್ತು. ನಮ್ಮವ್ವ ನಮ್ಮ ಬರೋದಾಗ ಟಿಫಿನ್ ರೆಡಿ ಮಾಡಿದ್ಲು. ಯಾಕಂದ್ರೆ ಬರ್ತ್ಡೇ ಅಂದ್ರೆ ಏನಾದರೂ ಫಂಕ್ಷನ್ ಅಂದ್ರೆ ಮನೇಲಿ ಫುಲ್ ಗದ್ದಲ ಇರುತ್ತೆ ನೋಡಿ. ಟೆಂಪಲ್ ಬಂದಿದ್ದೆ. ನನ್ನ ಮಕ್ಕಳು ಮೊದಲು, ನನ್ನ ದೊಡ್ಡ ಮಗಳಂತರೂ ಗುಡಿ ಒಳಗೆ ಬರೋದೇ ಇಲ್ಲ. ಮೊದಲು ತಾನಲ್ಲಿ ಒಂದು ಸಕ್ರೆ ಹಣ್ಣು ಗಿಡ ಅಂತ ಒಂದು ಇದೆ, ಅದರ ಹತ್ರ ಹೋಗ್ತಾಳಕ್ಕಿ. ಬಂದಾಗೆಲ್ಲ ಅಲ್ಲೇ ಫಸ್ಟ್ ಹೋಗೋದು. ಇವತ್ತು ಬೆಳಗ್ಗೆ ಅವರಪ್ಪ ಕುಣಿಸಿರೋ ಡ್ರೆಸ್ಸೇ ಹಾಕಿದ್ದೀನಿ ಹೊಸದು. ಬರ್ತ್ಡೇ ಟೈಮ್ಗೆ ಇನ್ನು ಸಾಯಂಕಾಲ ಸ್ವಲ್ಪ ಅದು ಫುಲ್ ವರ್ಕ್ ಇದೆ, ಅದು ಲಂಗ ದಾವಣಿ ಅಂತಂದು ಅದು ಉಡಿಸ್ಬೇಕಂತ ಇವತ್ತು ಬೆಳಗ್ಗೆ ಈ ಡ್ರೆಸ್ ಹಾಕಿದ್ದೀನಿ ಇವ್ರಿಗೆ. ನೋಡಿರಿ, ಅವ್ರ ಅಪ್ಪಾಜಿ ಹೋಗಿ ಹಣ್ಣು ಹರ್ಕೊಡ್ತಾ ಇದ್ದಾನೆ. ಗುಡಿಯಲ್ಲಿ ಅಂದರೂ ಸುಮ್ಮನೆ ಇರಲಿಲ್ಲ ಇವರು. ಮಕ್ಕಳನ್ನ ಕರ್ಕೊಂಡು ಹೋಗಿ ಟೆಂಪಲ್ ಹತ್ರ ಅಭಿಷೇಕ ಮಾಡ್ಸೋದಂದ್ರೆ ಸಣ್ಣ ವಿಷಯ, ಚಿಕ್ಕ ಪುಟ್ಟ ವಿಷಯ ಅಲ್ಲ ನೋಡಿ. ಆ ಥರ ಕಾಡಿಸ್ತದಾರ ಅಂತಂದರೆ ಅವ್ರ ಅಪ್ಪಾಜಿಗಂದ್ರೆ ಸಾಕೋಗ್ಬಿಟ್ಟಿದೆ. ನಾವು ಹೆಣ್ಮಕ್ಳು ಏನಾದರೂ ತಡ್ಕೊತೀವಿ, ಆದರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ ಭಾಳ ಹೊತ್ತು. ಆದರೂ ಕರ್ಕೊಂಡ್ರು ಪಾಪ. ನೋಡಿ, ನನ್ನ ಮಗಳು ಬಾಳೆಹಣ್ಣು ಬೇಕಂತಂದು ತಗೊಂಡು ತಿಂತಾ ಇದ್ದಾಳೆ. ಅಲ್ಲಿ ಅಭಿಷೇಕ ಮಾಡ್ತಿದ್ದಾರೆ ದೇವ್ರಿಗೆ. ನಾನು ಮಾಡ್ತೀನಿ, ನೀನು ಮಾಡ್ತೀನಿ ಅಂತಂದು ಅಯ್ಯೋ ಫುಲ್ಲು ಸುಮ್ಮನೆ ಮುಟ್ಟಿಸಿ ಹಾಕಿದ್ದೀವಿ ಮಕ್ಕಳಿಗೆ. ಯಾಕಂದರೆ ಅವನದೇ ಎಲ್ಲ ಬರ್ತಾರೆ ನನ್ನ ಮಗಂದು, ಅವನ ಕೈಲಿ ಮುಟ್ಟಿಸಿ ಹಾಕಿದ್ದೀವಿ. ಅರ್ಚಕರು ಇನ್ನೊಂದು ಸ್ವಲ್ಪ ಇದ್ದರೆ ಅವರೇ ಹಾಕಿದರು. ಪಾಪ ಭಾಳ ಕಿಟಕಿಟಿ ಮಾಡಿಬಿಟ್ರು ಗುಡಿ ಒಳಗೆ. ಇದು ಪೂಜೆ ಯಾವಾಗ ಮುಗಿತೈತಿ, ಯಾವಾಗ ಹೋಗೋಣ ಅಂತ ಇದ್ರು. ನಮ್ಮ ಮನೆಯವರಂದ್ರೆ ತುಂಬಾ ಬ್ಯುಸಿ ಇರ್ತಾರೆ. ಸುಮ್ಮನಿರಪ್ಪ.
ಪೂಜೆ ಅಂತ ಸ್ಟಾರ್ಟ್ ಆಗಿದೆ. ನಾವು ಅಭಿಷೇಕ ಎಲ್ಲ ಮಾಡಿಸಿಂದ ಅರ್ಚಕರು ನಾನು ಎಲ್ಲ ರೆಡಿ ಮಾಡ್ತೀನಿ, ನೀವು ಕೂತ್ಕೊಳ್ಳಿ ಅಂತ ಹೇಳಿದರು. ನೋಡಿ ನಮ್ಮ ಪ್ರಸಾದ ಎಲ್ಲ ನೈವೇದ್ಯ ಇಡ್ತಾ ಇದ್ದಾರೆ. ಆಮೇಲೆ ನಮ್ಮ ಮಕ್ಕಳಂತೂ ಒಟ್ಟು ಸುಮ್ಮನೆ ಇರಲಿಲ್ಲ ನೋಡ್ರಿ. ಈ ಸಕ್ಕರೆ ಹಣ್ಣು ಇದಕ್ಕೆ ಅಂತಾರೆ ನೋಡ್ರಿ, ನಿಮ್ಮಲ್ಲಿ ಏನಂತಾರೆ ಈ ಹಣ್ಣಕ್ಕೆ ಕಾಮೆಂಟಲ್ಲಿ ತಿಳಿಸಿ. ಈ ಥರ ಯಾವಾಗಲೂ ಗುಡಿಗೆ ಬರಲಿ ನನ್ನ ಮಗಳು ಫಸ್ಟ್ ಆ ಗಿಡ ಹತ್ರ ಹೋಗ್ತಾಳೆ ನೋಡಿ. ಆ ಥರ ಜಿಗಿದಾಡ್ತಾಳೆ, ಆ ಗಿಡನ ಹಿಡ್ಕೊಂಡು ಕೋತಿ ಥರ ಮಂಗ್ಯ ಥರ ಆಡ್ತಾಳೆ. ಅವನ್ನ ಸಿಕ್ಕಿದ್ದು ತೊಗೊಂಬಂದು ಇಷ್ಟಿದ್ದಾವೆ ನೋಡಿ, ನೀನು ಇಚ್ಚಿಗಾಡಿದೆ ಅಂದರೆ ಇವು ಒಡೆದೋದು ಅಂದ್ರೆ ನೀನು ನನ್ನ ಕೈಯಲ್ಲಿ ನಿನಗಿರ್ತ ಅಂತ ಹೇಳ್ತಿದ್ದಾಳೆ. ಇಲ್ಲಿ ನನ್ನ ಮಗ ಆಡ್ಕೊತಾ ಇದ್ದಾನೆ ನೋಡಿ, ಏನೋ ಕೆಲಸ ಮಾಡ್ತಿದ್ದಾಳೆ. ನನ್ನ ಮಗ ಅಂತೂ ಒಟ್ಟು ಸುಮ್ಮನೆ ಇರ್ತಿಲ್ಲ, ಒಂದಾಗ ಕೂಡ್ತಿಲ್ಲ. ಈಗ ಕೂತಿದ್ದಾನೆ ನೋಡಿ, ಮಣ್ಣಲ್ಲಿ ಆಡ್ತಾ ಇದ್ದಾನೆ. ಯಪ್ಪ ಒಟ್ಟಿನಲ್ಲಿ ಪೂಜೆ ಅಂತೂ ಮುಗಿಸ್ಕೊಂಡಿದ್ದೀವಿ. ಪೂಜೆ ಮುಗಿಸ್ಕೊಂಡು ಇಲ್ಲಿ ನನ್ನ ಮಗ ನೋಡ್ರಿ ಯಾವ ಥರ ಮಲ್ಕೊತಿದ್ದಾನೆ. ಪಾಪ ಮಲ್ಕೋ ಅಂತಂದ್ರೆ ಮಲ್ಕೊತಿದ್ದಾನೆ ನೋಡಿ. ದೇವ್ರ ಪೂಜೆ ಅಂತೂ ಮುಗಿದಿದೆ. ನಾವು ಪೂಜೆ ಮುಗಿಸ್ಕೊಂಡು ಪ್ರಸಾದ ತಿನ್ನಕ್ಕೆ ಕುಂತ್ಕೊಂಡಿದ್ದಾರೆ. ಎಡೆ ಇಟ್ಟಿಂದ ನನ್ನ ಮಗಳು ಫೋನ್ ಕೊಡು ತಿಂತೀನಿ ಅಂತಿದ್ದಾಳೆ. ನಾನು ಕೊಡಲ್ಲ ಅಂತ ಹೇಳಿದ್ದೀನಿ, ಹಾಗೆ ತಿಂದಾರೆ. ನನ್ನ ಮಗನಿಗೆ ಸ್ವೀಟ್ ತಿನ್ನಿಸ್ತಾ ಇದ್ದೀನಿ, ನಾನು ಮಾಡಿರೋ ಪಾಯಸ. ಒಟ್ಟಿನಲ್ಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.